ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ 2025-26ನೇ ಸಾಲಿನ 6ನೇ ತರಗತಿಗಳ ನವೋದಯ ವಿದ್ಯಾಲಯ ಸಮಿತಿ ಶಾಲೆಗಳ ಅಡ್ಮಿಷನ್ಗಾಗಿ ನಡೆಸಲಾಗುವ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಈ ಒಂದು ಪರೀಕ್ಷೆಗೆ ಹಾಜರಾಗಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು, ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು, ಹಾಗೆ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಗುವಂತಹ ಡೇಟ್ ಮತ್ತು ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂಪೂರ್ಣ ಮತ್ತು ಸರಿಯಾದ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಬಂದ್ಬಿಟ್ಟು 16/9/2024 ಇದ್ದು, ನೀವು ಅಷ್ಟರೊಳಗೆ ಆನ್ಲೈನ್ ಮುಖಾಂತರ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಡ್ಮಿಷನ್ ಸ್ಟಾರ್ಟ್ ಆಗುವಂಥ ಡೇಟು 18/1/2025 ಅಂತೇಳಿ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ. ಈ ಒಂದು ಡೇಟ್ಗೆ ಅಡ್ಮಿಷನ್ಗಳು ಸ್ಟಾರ್ಟ್ ಆಗುತ್ತೆ. ಈ ಒಂದು 6ನೇ ತರಗತಿಯ ಅಡ್ಮಿಷನ್ಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಈ ಒಂದು ಅಪ್ಲಿಕೇಶನ್ ಹಾಕಲು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡೋದಾದರೆ, ಆ ಒಂದು ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅದೇ ರೀತಿ ಆ ವಿದ್ಯಾರ್ಥಿಯ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ, ಹಾಗೆ ಸ್ಟೂಡೆಂಟ್ನ ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ, ಅದೇ ರೀತಿ ಫಾದರ್ ಅಥವಾ ಮದರ್ ಅಥವಾ ಅವರ ಪೋಷಕರ ಒಂದು ಸಿಗ್ನೇಚರ್ ಬೇಕಾಗುತ್ತೆ, ಅದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಅವರ ಹೆಡ್ ಮಾಸ್ಟರ್ ಹತ್ರ, ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಹತ್ರ ಸಿಗ್ನೇಚರ್ ಮಾಡಿಸಿದಂತಹ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ, ಅದೇ ರೀತಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಮತ್ತು ಜಿಮೇಲ್ಗಳು ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ನ ನಾವು ಸೆಂಡ್ ಮಾಡ್ತೇವೆ. ನೀವು ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತೇಳಿ ನೋಡೋಣ. ಈಗ ಈ ಒಂದು ನವೋದಯ ಅಂತೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಫಸ್ಟ್ ಆಪ್ಷನ್ನೇ ಬರುತ್ತೆ, ನವೋದಯ ವಿದ್ಯಾಲಯ ಸಮಿತಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಬ್ಲೂ ಲೈನ್ನಲ್ಲಿ ನೋಡ್ತಾ ಇರ್ಬೋದು ನೀವು. ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇದೊಂದು ಪೇಜ್ನಲ್ಲಿ ಬಂದ ಮೇಲೆ ನೀವು ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನಿಮ್ಮ ಒಂದು ಲ್ಯಾಪ್ಟಾಪ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫಸ್ಟಿಗೆ ನೋಡ್ಬೋದು ನೀವು, ಇಲ್ಲಿ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್, ದ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್, ಅಂದರೆ ಈ ಬಿಫೋರ್ 5ನೇ ತರಗತಿಯನ್ನು ಪಾಸ್ ಆಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇದೆ. 2024-25ನಲ್ಲಿ ನೋ ಅಂತ ಹಾಕಬೇಕಾಗತ್ತೆ. ಪ್ರೆಸೆಂಟ್ 5ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಈ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ಸೊ ದ ಕ್ಯಾಂಡಿಡೇಟ್ ಹ್ಯಾಸ್ ಅಪಿಯರ್ಡ್, ಈ ಬಿಫೋರ್ ಏನಾದರೂ ಈ ಒಂದು ಎಕ್ಸಾಮ್ಗೆ JNVST ಎಕ್ಸಾಮ್ನ ಅಟೆಂಡ್ ಮಾಡಿದಾರಾ ಅಂತ ಕೇಳ್ತಾ ಇದೆ, ಅದನ್ನು ಕೂಡ ನೋ ಅಂತ ಹಾಕಬೇಕಾಗತ್ತೆ. ನೆಕ್ಸ್ಟ್, ಹ್ಯಾವ್ ಯು ರೀಡ್ ಪ್ರಾಸ್ಪೆಕ್ಟ್ಸ್, ಅಂದರೆ ನೋಟಿಫಿಕೇಶನ್ನ ನೀವು ಓದಿದ್ದೀರಾ ಅಂತ ಕೇಳಿದೆ. ಈ ಒಂದು ನೋಟಿಫಿಕೇಶನ್ ಓದಿಲ್ಲ ಅಂದರೆ ಓದ್ಕೊಳ್ಳಿ, ಇನ್ಫಾರ್ಮೇಷನ್ ಪೂರ ಭಾಳ ಕೊಟ್ಟಿದ್ದಾರೆ ರೀ, ಅದನ್ನು ಓದ್ಬೋದು. ಇಲ್ಲ ಅಂದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಇದೆ ಓದಿದೆ ಅಂತ ಎಕ್ಸ್ ಅಂತ ಕೊಡಿ. ನೆಕ್ಸ್ಟ್ ಇದೆ ನೀವು ಡಿಸ್ಟಿಕ್, ಅಂದರೆ ನೀವು 5ನೇ ತರಗತಿ ಓದುವಂಥ ಡಿಸ್ಟಿಕ್ ಇದೆಯಲ್ಲ, ನೀವು ಸ್ವಂತ ಡಿಸ್ಟಿಕ್ನಲ್ಲೇ ಓದ್ತಾ ಇದೆ ಅಂತ ಕೇಳ್ತಾ ಇದೆ, ಅದನ್ನು ಕೂಡ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್, ನೀವು ನಿಮ್ಮ ಹತ್ರ ಹೆಡ್ ಮಾಸ್ಟರ್ ಸೈನ್ ಮಾಡಿಸಿದಂಥ ಅಪ್ಲಿಕೇಶನ್ ಫಾರ್ಮ್ ಇದೆಯಾ ಅಂತ ಕೇಳ್ತಾ ಇದೆ. ಆ ಅಪ್ಲಿಕೇಶನ್ ಫಾರ್ಮ್ನ ನೀವು ಬಿಫೋರ್ ಆಗಿ ನಿಮ್ಮ ಹೆಡ್ ಮಾಸ್ಟರ್ ಹತ್ರ ವೆರಿಫೈಡ್ ಮಾಡಿ ಸಿಗ್ನೇಚರ್ ತೆಗೆದುಕೊಳ್ಬೇಕಾಗತ್ತೆ, ಅದು ಕೂಡ ಎಸ್ ಅಂತ ಕೊಡಿ. ಅದಾದಮೇಲೆ ವೆದರ್ ದ ಸ್ಟಡೀಡ್ ಪ್ರಮೋಟೆಡ್, ಅಂದರೆ ನೀವು 4th-ಇಂದ 5th ಪ್ರಮೋಟ್ ಆಗಿದ್ದೀರಾ ಅಂತಿದೆ, ಅದನ್ನು ಕೂಡ ಎಸ್ ಅಂತ ಕೊಡಿ. ನೆಕ್ಸ್ಟ್, ಡ್ಯೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳಿದೆ. ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಆಲ್ರೆಡಿ ಇರುತ್ತೆ, ಆ ಆಧಾರ್ ಕಾರ್ಡ್ ಎಸ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಟು OTPನ ಹಾಕಿ ನೆಕ್ಸ್ಟ್ ಕೊಟ್ಟರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಾನು ಡೆಮೋ ಆಗಿ ತೋರಿಸ್ತಾ ಇರೋದ್ರಿಂದ ನಾವು ಯಾವುದೇ ಆಧಾರ್ ಕಾರ್ಡ್ ಇಲ್ಲ ನನ್ನ ಹತ್ರ, ನೋ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋ ಅಂತ ಕೊಟ್ಟರು ಕೂಡ ಒಂದು ಆಪ್ಷನ್ ಕೊಡುತ್ತೆ, ಅವರ ಪೇರೆಂಟ್ಸ್ನ ಒಂದು ರೆಸಿಡೆನ್ಷಿಯಲ್ ಡೀಟೇಲ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾವೊಂದು ಸುಮ್ಮನೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೇನೆ, ನೀವು ಇದನ್ನು ಕೂಡ ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅವರ ಪೇರೆಂಟ್ಸ್ನ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಪ್ರೂಫ್ನ ಇಲ್ಲಿ ಸರಿಯಾಗಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಆಧಾರ್ ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸ್ವಲ್ಪ ಸರ್ವರ್ ಇಶ್ಯೂ ಇರೋದ್ರಿಂದ ನೆಕ್ಸ್ಟ್ ಪ್ರೊಸೆಸ್ ಹೋಗ್ತಾ ಇಲ್ಲ, ಇದನ್ನು ನೋಡ್ತಾ ಇರಬೇಕು. 1-2 ಟೈಮ್ ಟ್ರೈ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೋದಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫಸ್ಟ್ ಚಾನ್ಸ್ನಲ್ಲಿ ತೊಗೊಳ್ಳಿಲ್ಲ, ಈಗ ಸೆಕೆಂಡ್ ಚಾನ್ಸ್ ಟ್ರೈ ಮಾಡ್ತಾ ಇದ್ದೀನಿ, ಈ ಸಾರಿ ತೊಗೊಳುತ್ತೆ ಅಪ್ಲಿಕೇಶನ್. ನೀವು ಕೂಡ 1-2 ಟೈಮ್ಸ್ ತೊಗೊಳ್ಳಿಲ್ಲ ಅಂತ ಹಾಗೆ ಬಿಡಬೇಡಿ, 1-2 ಟೈಮ್ಸ್ ಟ್ರೈ ಮಾಡೋದ್ರ ಮೂಲಕ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ಫಸ್ಟ್ ಆಪ್ಷನ್ ಏನು ಕೇಳ್ತಾ ಇದೆ, ನೀವು ಸ್ಟಡಿಂಗ್ ವಿದ್ಯಾರ್ಥಿ ಓದುತ್ತಿರುವಂತಹ ಒಂದು ರಾಜ್ಯವನ್ನು ಕೇಳಿದೆ, ನೀವು ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ನು. ನೆಕ್ಸ್ಟ್ ಒಂದು ಡಿಸ್ಟಿಕ್ಕನ್ನು ಕೇಳಿದೆ, ಡಿಸ್ಟಿಕ್ ಯಾವ ಒಂದು ಡಿಸ್ಟಿಕ್ನಲ್ಲಿ ನಿಮ್ಮ ವಿದ್ಯಾರ್ಥಿ ಓದುತ್ತಾ ಇದ್ದಾನಲ್ಲ, ವ್ಯಾಸಂಗ ಮಾಡ್ತಾ ಇದ್ದಾನಲ್ಲ, ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗದಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಿಮ್ಮ ವಿದ್ಯಾರ್ಥಿ ಓದುತ್ತಿರುವಂತಹ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೇಮ್ ಆಫ್ ದ ಸ್ಕೂಲ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th, ಅಂದರೆ 5ನೇ ತರಗತಿ ಓದುತ್ತಿರುವಂತಹ ಒಂದು ಸ್ಕೂಲಿನ ಹೆಸರನ್ನು ಕೇಳಿದೆ. ಆ ವಿದ್ಯಾರ್ಥಿ ಓದುತ್ತಿರುವಂತಹ ಒಂದು ಸ್ಕೂಲಿನ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ. ಇದನ್ನು ನೀವು ಏನಾದರೂ ಆಧಾರ್ ಕಾರ್ಡ್ ಮುಖಾಂತರ OTP ತೆಗೆದುಕೊಂಡು ಮಾಡಿದರೆ ಇಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಪೆಂಚಾಗಿರುತ್ತೆ. ಅಂದರೆ ವಿದ್ಯಾರ್ಥಿಯ ಒಂದು ಹೆಸರು, ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತ್, ಹಾಗೆ ವಿದ್ಯಾರ್ಥಿಯ ಪೇರೆಂಟ್ಸ್ ಫಾದರ್ ನೇಮ್ ಕೂಡ ಆಲ್ರೆಡಿ ಇಲ್ಲಿ ಪೆಂಚಾಗಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಕೂಡ ಎಂಟ್ರಿ ಆಗಿರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ನೋ ಅಂತ ಸೆಲೆಕ್ಟ್ ಮಾಡಿದ್ರ ಮೂಲಕ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ಹಾಕ್ತಾ ಇದ್ದಾನಲ್ಲ. ಸೊ ಇಲ್ಲಿ ನಮಗೆ ವಿದ್ಯಾರ್ಥಿ ಹೆಸರನ್ನು ಕೂಡ ಕೇಳಿದೆ, ಹೆಸರನ್ನು ನಮೂದಿಸಿ ಅದಾದಮೇಲೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತನ್ನ, ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದೇ ರೀತಿ ಇಮೇಲ್ ID ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಮಿಸ್ಟೇಕನ್ನು ಮಾಡಬೇಡಿ. ಅಂದರೆ ಮಿಸ್ಟೇಕ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ನಿಮಗೆ ಪುನಃ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಭಾಳ ಕೇರ್ಫುಲ್ಲಾಗಿ ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಲಾರ್ದೆ ಸರಿಯಾಗಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫಾದರ್ ನೇಮ್, ಮದರ್ ನೇಮ್ ಎಂಟ್ರಿ ಮಾಡಿದ್ಮೇಲೆ, ಅಥವಾ ಅವ್ರ ತಂದೆ ತಾಯಿ ಇರಲಿಲ್ಲ ಅಂದರೆ ಅವ್ರ ಗಾರ್ಡಿಯನ್ ನೇಮನ್ನು, ಪೋಷಕರ ಹೆಸರನ್ನು ಕೂಡ ಇಲ್ಲಿ ನೀವು ಹಾಕ್ಬೋದಾಗಿದೆ. ನ್ಯಾಷನಾಲಿಟಿ ಆಟೋಮೆಟಿಕ್ಕಾಗಿ ಇಂಡಿಯನ್ ಅಂತ ಇರುತ್ತೆ. ಅದಾದಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಇದೆ. ವಿದ್ಯಾರ್ಥಿಯ ದೇಹದ ಮೇಲೆ ಯಾವುದಾದ್ರೂ ಮಾರ್ಕ್ ಇದ್ದರೆ ಅದನ್ನು ಹಾಕಿ ಇಲ್ಲಿ, ಇಲ್ಲ ಅಂದರೆ ಹಾಗೆ ನೋ ಮಾರ್ಕ್ ಅಂತ ಸೆಲೆಕ್ಟ್ ಮಾಡಿ. ಜೆಂಡರ್ ಅಂತಿದ್ದಲ್ಲಿ ಮೇಲ್ ಅಥವಾ ಫಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ ಅಂತಿದ್ದಲ್ಲಿ SC ST ಜನರಲ್ OBC ಯಾವುದಿದೆಯಲ್ಲ ಅದನ್ನು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ರೆಸ್, ಅವರ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಒಂದು ಎಂಟ್ರಿ ಮಾಡಿ. ಅದಾದಮೇಲೆ ಊರಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೇಳಿದೆ. ಆ ವಿದ್ಯಾರ್ಥಿ ಎಕ್ಸಾಮನ್ನು ಯಾವ ಒಂದು ಮಾಧ್ಯಮದಲ್ಲಿ ಬರಿತಾ ಇದ್ದಾನಲ್ಲ ಆ ಒಂದು ಮಾಧ್ಯಮದನ್ನು ಸರಿಯಾಗಿ ವಿದ್ಯಾರ್ಥಿಗೆ ಕೇಳಿ ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ STD ಕೋಡು, ಟೆಲಿಫೋನ್ ನಂಬರ್ ಇದೇನು ಮ್ಯಾಂಡೇಟರಿ ಇಲ್ಲ, ಇದನ್ನು ಬಿಟ್ಬಿಡಿ. ಅದಾದಮೇಲೆ ಡಿಸೇಬಿಲಿಟಿ, ವಿದ್ಯಾರ್ಥಿ ಏನಾದರೂ ಅಂಗವಿಕಲರಿದ್ದಾರೆ ಅಂತ ಕೇಳ್ತಾ ಇದೆ. ಆರ್ಥೋಪೆಡಿಕ್, ವಿಜುವಲ್, ಹಿಯರಿಂಗ್, ಯಾವ ಒಂದು ಡಿಸೇಬಿಲಿಟಿ ಇದೆ, ಅವರ ಅಂಗವಿಕಲತೆ ಯಾವುದು ಇದೆಯಲ್ಲ ಆ ಒಂದು ಅಂಗವಿಕಲತೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನನ್ನಂತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರಿಲಿಜಿಯನ್, ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್ ಯಾವುದಿದೆಯಲ್ಲ ರಿಲಿಜನ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಅದೇ ರೀತಿ ಅನ್ಯುವಲ್ ಇನ್ಕಮ್ ಆಫ್ ಪೇರೆಂಟ್ಸ್, ಅವರ ಒಂದು ಪೋಷಕರ ಒಂದು ಇನ್ಕಮನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳಿದೆ. 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೇಮ್ ಆಫ್ ದ ಸ್ಟೇಟ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಇದೆ. ಅದೇ ರೀತಿ ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಇದೆ. ನೇಮ್ ಆಫ್ ದ ಬ್ಲಾಕ್ ಅಂದರೆ ಬಿಫೋರ್ ಮೇಲೆ ನಾವು ಎಂಟ್ರಿ ಮಾಡಿದ್ವಲ್ಲ ಆಟೋಮೆಟಿಕ್ ಆಗಲಿ ಪೆಂಚ್ ಆಗಿರುತ್ತೆ ಇಲ್ಲಿ. ನೇಮ್ ಆಫ್ ದ ವಿಲೇಜ್, ನೀವು ಓದ್ತಾ ಇರುವಂಥ ಒಂದು ಊರಿನ ಹೆಸರನ್ನು ಕೇಳ್ತಾ ಇದೆ. ನೀವು ತಾಲೂಕಿನಲ್ಲಿ ತಾಲೂಕು ಹೆಸರನ್ನ ಸೆಲೆಕ್ಟ್ ಮಾಡಿದ್ರಲ್ಲ ಅದೇ ಊರಿನಲ್ಲಿ ಓದ್ತಾ ಇದ್ದರೆ ಅದೇ ಊರಿನ ಹೆಸರನ್ನ ಹಾಕಿ, ಅಥವಾ ಯಾವುದಾದ್ರೂ ರೂರಲ್ನಲ್ಲಿ ಹಳ್ಳಿ ಏರಿಯಾದಲ್ಲಿ ಓದ್ತಾ ಇದ್ದರೆ ಆ ಒಂದು ಹಳ್ಳಿಯ ಹೆಸರನ್ನು ಹಾಕಿ. ಅದಾದಮೇಲೆ ನೇಮ್ ಆಫ್ ದ ಸ್ಕೂಲ್ ಅಂತ ಕೇಳಿದೆ. ಆ ವಿದ್ಯಾರ್ಥಿ ಓದುತ್ತಿರುವಂಥ ಒಂದು ಸ್ಕೂಲ್ನ ಹೆಸರನ್ನು ಇಲ್ಲಿ ನಮೂದಿಸಿ ಒಂದು ಟೈಪ್ ಮಾಡಿ, ಸರಿಯಾಗಿ ಟೈಪ್ ಮಾಡಿ. ಅದಾದಮೇಲೆ ಒಂದು ಇದು ರಿಕಗ್ನೈಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಕೂಲ್ನ ಲೊಕೇಶನ್, ರೂರಲ್ನಲ್ಲಿ ಇದೆಯೋ ಅಥವಾ ಅರ್ಬನ್ನಲ್ಲಿದೆಯೋ, ಹಳ್ಳಿಯಲ್ಲಿದೆಯೋ ಅಥವಾ ಒಂದು ಸಿಟಿಯಲ್ಲಿದೆಯೋ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಇಯರ್ ಆರ್ ಮಂತ್ ಆಫ್ ಜಾಯ್ನಿಂಗ್, ಸ್ಕೂಲ್ ಜಾಯಿನ್ ಆದಂತಹ ಡೇಟು ಅಥವಾ ಮಂತು, ಇಯರ್ ಮತ್ತು ಮಂತು. ಅದೇ ರೀತಿ ಇಯರ್ ಆಫ್ ಪಾಸಿಂಗ್, ಇದು ಆಟೋಮೆಟಿಕಲಿ ಇಲ್ಲಿ ಬಂದಿರುತ್ತೆ ರೀ. ನೀವು ಏನಾದರೂ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸ್ಕೂಲ್ ಹೆಡ್ ಮಾಸ್ಟರಿಂದ ಒಂದು ಫಾರ್ಮ್ ಇರ್ತಲ್ಲ ಅದರಲ್ಲೂ ಕೂಡ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ನೋಡಿಕೊಂಡು ಇದನ್ನು ಫಿಲ್ ಮಾಡಿ. ಇದರಲ್ಲೂ ಎರಡು ಸೇಮ್ ಇದ್ದರೆ ಏನು ಇದನ್ನು ಚೇಂಜಸ್ ಮಾಡಬೇಡಿ. ಇಲ್ಲ ಚೇಂಜಸ್ ಇದ್ದರೆ ಇಲ್ಲಿ ಚೇಂಜ್ ಮಾಡಿ. ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಇರುತ್ತೆ ಇದು. ಇದಾದಮೇಲೆ ಇದು ಇಲ್ಲೇನು ಇರಂಗಿಲ್ಲ ರೀ. ನೆಕ್ಸ್ಟ್ ಇತ್ತಲ್ಲ ಇಲ್ಲಿ ಅಪ್ಲೋಡ್, ಭಾಳ ಸಿಂಪಲ್ ಐತ್ರಿ. ಇಷ್ಟ ಫಿಲ್ ಮಾಡಿಬಿಟ್ರೆ ಮುಗಿದೋತ್ರಿ. ಇಲ್ಲಿ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ, ಆ ವಿದ್ಯಾರ್ಥಿಯ ಒಂದು ಫೋಟೋ ಮತ್ತು ವಿದ್ಯಾರ್ಥಿಯ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದು 10 ರಿಂದ 100 KB ಒಳಗಿರಬೇಕು. ಅದೇ ರೀತಿ ಒಂದು ಪೇರೆಂಟ್ಸ್, ಅವರ ಫಾದರ್, ಮದರ್ ಅಥವಾ ಗಾರ್ಡಿಯನ್ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಕೂಡ 10 ರಿಂದ 100 KB ಇರಬೇಕು. ಅದಾದಮೇಲೆ ಹೆಡ್ ಮಾಸ್ಟರಿಂದ ವೆರಿಫೈಡ್ ಮಾಡಿಕೊಂಡು ಬಂದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲೇ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು 50 ರಿಂದ 300 KB ಇರಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ, ನಾವು ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ನ ಸೆಂಡ್ ಮಾಡ್ತೇವೆ. ಇದಾದಮೇಲೆ ನೀವು ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇದಾದಮೇಲೆ ಒಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ ರೀ. ಪ್ರಿವ್ಯೂ ಪೇಜ್ ಓಪನ್ ಆದಮೇಲೆ ಅದನ್ನು ಸರಿಯಾಗಿ ನೀವು ನೀವು ಟೈಪ್ ಮಾಡಿದಂಥ ಮಾಹಿತಿನ ವಿದ್ಯಾರ್ಥಿ ಕೊಟ್ಟಂಥ ಮಾಹಿತಿ ಸರಿಯಾಗಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಇಲ್ಲ ಅಂತೇಳಿ ಸರಿಯಾಗಿ ನೋಡ್ಕೊಳ್ಳಿ. ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಏನಾದರೂ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲಿ ಕೆಳಗಡೆ ಇನ್ನೂ ಫೈನಲ್ ಸಬ್ಮಿಟ್ ಕೊಟ್ಟಿರೋಂಗಿಲ್ಲ. ನೀವು ಈ ಬಿಫೋರಾಗಿ ಇದನ್ನು ಸರಿಯಾಗಿ ಆ ವಿದ್ಯಾರ್ಥಿಗೆ ತೋರಿಸಿ
ಕೌಂಟರ್ ವೆರಿಫೈ ಮಾಡ್ಕೊಳ್ಳಿ. ಅಂದರೆ ಏನಾದರೂ ಮಿಸ್ಟೇಕ್ ಇದ್ದರೆ ಈಗಲೇ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಎಡಿಟ್ ಅಂತ ಕೊಟ್ಟು ನೀವು ಚೇಂಜಸನ್ನು ಮಾಡ್ಕೋಬೋದು. ಇಲ್ಲಪ್ಪ ಎಲ್ಲ ಸರಿಯಾಗಿದೆ ಅಂದರೆ ಫೈನಲ್ ಸಬ್ಮಿಟ್ ಅಂತ ಕೊಟ್ಟಮೇಲೆ ಒಂದು ಸಬ್ಮಿಟ್ ಅಂತ ಕೊಡಿ. ಇದಾದಮೇಲೆ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನಂಬರ್ ಬರುತ್ತೆ, ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಇಷ್ಟೇ ರೀ. ಈ ರೀತಿಯಾಗಿ ಈಸಿಯಾಗಿ ನೀವು ಒಂದು ಅಪ್ಲಿಕೇಶನ್ನ ಆರಾಮಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮೂಲಕ ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ರೀ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.